ವೀಕ್ಷಕರೇ ನಮಸ್ಕಾರ. ದೇಶದ ಅತಿ ದೊಡ್ಡ ಟೆಲಿಕಾಂ ಕಂಪನಿಗಳಲ್ಲಿ ಏರ್ಟೆಲ್ ಮತ್ತು ಜಿಯೋ ಕಂಪನಿಯ ಸಿಮ್ ಕಾರ್ಡ್ಗಳನ್ನು ಅತಿ ಹೆಚ್ಚಾಗಿ ದೇಶದಲ್ಲಿ ಜನಸಾಮಾನ್ಯರು ಬಳಕೆ ಮಾಡುತ್ತಿದ್ದರು. ಇದೀಗ ಈ ಎರಡು ಕಂಪನಿಗಳ ಗ್ರಾಹಕರಿಗೆ ಕಂಪನಿಯ ವತಿಯಿಂದ 3 ಬಂಪರ್ ಗಿಫ್ಟ್ ಬಂದಿದೆ. ಹೌದು, ಗ್ರಾಹಕರೇ ತನ್ನ ಕಡೆ ಸೆಳೆಯಲು ಕಂಪನಿಗಳು ಆಗಾಗ ಹೊಸ ರೀಚಾರ್ಜ್ಗಳು ಮತ್ತು ಹೊಸ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ತನ್ನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿರುವವರಿಗೂ ಮೂರು ಗುಡ್ ನ್ಯೂಸ್ ನೀಡಿದೆ. ಹೌದು, ದಿನದಿಂದ ದಿನಕ್ಕೆ ದಿನಬಳಕೆಯ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರೀಚಾರ್ಜ್ ಬೆಲೆಯಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದು ಗ್ರಾಹಕರಿಗೆ ಮತ್ತು ಜನಸಾಮಾನ್ಯರಿಗೆ ಇಲ್ಲಲ್ಲದ ತಲೆನೋವು ಉಂಟಾಗಿರುವಂಥದ್ದು ಬೆನ್ನಲ್ಲೇ ಕಂಪನಿಯು ಕೂಡ 3 ಗುಡ್ ನ್ಯೂಸ್ ನೀಡಿದೆ. ಹಾಗಿದ್ದರೆ ಬನ್ನಿ, ಜಿಯೋ ಮತ್ತು ಏರ್ಟೆಲ್ ಕಂಪನಿಯ ಘೋಷಣೆ ಮಾಡಿರೋದಾದರೂ ಏನು ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಡ್ತೇನೆ. ನೀವು ಕೂಡ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ನೋಡಿ. ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ 2 ಹೊಸ ಬಜೆಟ್ ಸ್ನೇಹಿ ವಾರ್ಷಿಕ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳಲ್ಲಿ ಸೆಕೆಂಡರಿ ಸಿಮ್ ಅನ್ನು ವರ್ಷ ಪೂರ್ತಿ ಸಕ್ರಿಯವಾಗಿಡಲು ಬಯಸುವವರಿಗೆ ಉತ್ತಮವಾಗಿದ್ದು ಅನಿಯಮಿತ ಕರೆ ಮತ್ತು ಡೇಟಾ ಪ್ರಯೋಜನಗಳನ್ನು ನೀಡುತ್ತದೆ. ಭಾರತದ 2ನೇ ಅತಿ ದೊಡ್ಡ ಟೆಲಿಕಾಂ ಕಂಪನಿಯ ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ ಬಜೆಟ್ ಫ್ರೆಂಡ್ಲಿ ಆ್ಯಪ್ ನೀಡಿದೆ. ಸೆಕೆಂಡರಿ ಸಿಮ್ ಆಕ್ಟಿವ್ ಆಗಿಟ್ಟುಕೊಳ್ಳಲು ಈಗ ಪ್ಲ್ಯಾನ್ ಜೇಬಿಗೆ ಹಿತಕರವಾಗಿದೆ. ಹಲವರಿಗೆ ಸೆಕೆಂಡ್ ಸಿಮ್ ಆಕ್ಟಿವ್ ಮಾಡಿಕೊಳ್ಳಲು ಪ್ರತಿ ತಿಂಗಳು ರೀಚಾರ್ಜ್ ಮಾಡುವುದು ದೊಡ್ಡ ಹೊರೆಯಾಗಿದೆ. ಈ ಸಮಸ್ಯೆಯನ್ನು ಕೊನೆಗೊಳಿಸಲು ಏರ್ಟೆಲ್ 365 ದಿನಗಳ ವ್ಯಾಲಿಡಿಟಿಯೊಂದಿಗೆ ಕೈಗೆಟುಕುವ ಪ್ಲ್ಯಾನ್ಗಳನ್ನು ನೀಡುತ್ತಿದೆ. ಇತ್ತೀಚೆಗೆ ಟ್ರೈ ನಿಯಮಗಳ ಪ್ರಕಾರ ಏರ್ಟೆಲ್ ತನ್ನ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ದೀರ್ಘಾವಧಿಯ ಯೋಜನೆಗಳನ್ನು ನೀಡಲು ಸೂಚಿಸಲಾಗಿದೆ. ಅದರಂತೆ ಏರ್ಟೆಲ್ 2 ಪ್ರಮುಖ ಯೋಜನೆಗಳನ್ನು ಬಿಡುಗಡೆಗೊಳಿಸಿದೆ. ಯಾರಿಗೆ ಈ ಪ್ಲ್ಯಾನ್ ಅಂತ ಲಾಭ ಅಂತ ನೋಡೋದಾದರೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಕಾಲ್ಗಳಿಗೆ ಮಾತ್ರ ಸಿಮ್ ಬಳಸುವ ಗ್ರಾಹಕರಿಗೆ ಈ ಯೋಜನೆ ಉತ್ತಮ ಆಯ್ಕೆಯಾಗಿದೆ. ಹೆಚ್ಚು ಡೇಟಾ ಬಳಸದ ಗ್ರಾಹಕರಿಗೆ ಒಮ್ಮೆ ರೀಚಾರ್ಜ್ ಮಾಡಿಸಿದರೆ 1 ವರ್ಷ ಚಿಂತೆ ಇರಲ್ಲ. ಏರ್ಟೆಲ್ 849 ರೂಪಾಯಿ ರೀಚಾರ್ಜ್ ಪ್ಲ್ಯಾನ್ ಇದು ಅತ್ಯಂತ ಕಡಿಮೆ ಬೆಲೆಯ ವರ್ಷದ ಪ್ಲ್ಯಾನ್ ಆಗಿದೆ. ಈ ಪ್ಲ್ಯಾನ್ ಯಾವೆಲ್ಲ ಪ್ರಯೋಜನಗಳನ್ನು ಹೊಂದಿದೆ ಎಂಬುದನ್ನು ಮಾಹಿತಿ ಇಲ್ಲಿದೆ. ವ್ಯಾಲಿಡಿಟಿ 365 ದಿನ, ಯಾವುದೇ ಕರೆ, ನೆಟ್ವರ್ಕ್, ಅನ್ಲಿಮಿಟೆಡ್ ಕಾಲ್ ಮಾಡಬಹುದು. ರೋಮಿಂಗ್ ಶುಲ್ಕಗಳಲ್ಲಿ SMS ಒಟ್ಟು 3600. ಉಚಿತ SMS ಹೆಚ್ಚುವರಿ ಆಫರ್, ಉಚಿತ ಹಲೋ ಟ್ಯೂನ್. ಈ ಯೋಜನೆಗಳಲ್ಲಿ ಯಾವುದೇ ಡೇಟಾ ಸೇರಿಸಲಾಗಿಲ್ಲ. ನಿಮಗೆ ಇಂಟರ್ನೆಟ್ ಸೇವೆ ಅಗತ್ಯವಿದ್ದರೆ ನೀವು ಪ್ರತ್ಯೇಕವಾಗಿ ಡೇಟಾ ಯಾಡನ್ನು ಮಾಡಿಕೊಳ್ಳಬಹುದು, ಖರೀದಿಸಬಹುದು. ಈ ಆಯ್ಕೆಯನ್ನು ಗ್ರಾಹಕರಿಗೆ ನೀಡಲಾಗಿದೆ. ದೀರ್ಘಾವಧಿ ವ್ಯಾಲಿಡಿಟಿ ಮತ್ತು ಸ್ವಲ್ಪ ಡೇಟಾ ಬೇಕು ಎಂದು ಬಯಸುವವರು ಗ್ರಾಹಕರಿಗೆ ಈ ಪ್ಲ್ಯಾನ್ ಒಳ್ಳೆಯ ಆಯ್ಕೆ ಆಗಿದೆ. ಕೆಲವರಿಗೆ ಮಾತ್ರ ಬಳಕೆ ಮಾಡುತ್ತಿರುತ್ತಾರೆ. ಈ ವರ್ಗದ ಬಳಕೆದಾರರು ಈ ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಳ್ಳಬಹುದು. ವ್ಯಾಲಿಡಿಟಿ 365 ದಿನಗಳ ಕರೆಗಳನ್ನು ಅನಿಯಮಿತವಾಗಿ ಉಚಿತ ಕರೆಗಳನ್ನು ಡೇಟಾ. ಈ ಯೋಜನೆಯನ್ನು ಒಟ್ಟು 30 GB ಹೈಸ್ಪೀಡ್ ಡೇಟಾವನ್ನು ನೀಡುತ್ತದೆ. ಈ ಡೇಟಾವನ್ನು ವರ್ಷದ ಯಾವುದೇ ಸಮಯದಲ್ಲಿ ಬಳಸಬಹುದು. SMS 3600 ಉಚಿತ SMS ಹೆಚ್ಚುವರಿ ಕೊಡುಗೆ. ಉಚಿತ ಹೆಲೋ ಟ್ಯೂನ್ ಬಿಡುಗಡೆ ಮಾಡಿದೆ. ಅಕ್ಟೋಬರ್ 2025 ವರದಿಯ ಪ್ರಕಾರ ಭಾರತದ ದೂರ ಸಂಪರ್ಕ ಮಾರುಕಟ್ಟೆ ಬೆಳೆಯುತ್ತಿದೆ. ಇದೇ ಭಾರತದಲ್ಲಿ ಒಟ್ಟು ದೂರವಾಣಿ ಚಂದಾದಾರರ ಸಂಖ್ಯೆ 1,23,00,000 ತಲುಪಿದೆ. ಇವರಲ್ಲಿ 18.8 ಬಿಲಿಯನ್ ಜನರು ಮೊಬೈಲ್ ಬಳಕೆದಾರರು. ಪ್ಯಾನ್ ಇಂಡಿಯಾ ಸಂಪರ್ಕವು ಕೂಡ ವಿಸ್ತರಿಸುವುದರಿಂದ ಮೊಬೈಲ್ ಬಳಕೆದಾರರ ಸಂಖ್ಯೆ ಕೂಡ 0.19%, 9%ರಷ್ಟು ಹೆಚ್ಚಾಗಿದೆ ಎಂಬುದು. ನೀವು ಕೂಡ ಏರ್ಟೆಲ್ ಸಿಮ್ ಅನ್ನು ಮುಖ್ಯವಾಗಿ ಕೇವಲ ಕರೆಗಳಲ್ಲಿ ಬಳಸುತ್ತಿದ್ದರೆ 1849 ರೂಪಾಯಿ ಯೋಜನೆ ಉತ್ತಮ ಆಯ್ಕೆಯಾಗಿದೆ. ತಿಂಗಳಿಗೆ ಕೇವಲ 154 ರೂಪಾಯಿ ನಿಮ್ಮ ಸಿಮ್ ಇಡೀ ವರ್ಷವೂ ಕೂಡ ಸಕ್ರಿಯಗೊಳ್ಳುವುದಿಲ್ಲ. ಹಾಗೆಯೇ ಈ 2
ಆಫರ್ಗಳು ಕೀಪ್ಯಾಡ್ ಬಳಕೆದಾರರ ಜೇಬಿಗೆ ಹಿತಕರವಾಗಲಿದೆ. ಭಾರತದ ಎರಡನೇ ಅತಿ ದೊಡ್ಡ ಟೆಲಿಕಾಂ ಕಂಪನಿ ಏರ್ಟೆಲ್ನಲ್ಲಿ 365 ದಿನಗಳ ಮಾನ್ಯತೆ ಕೈಗೆಟುಕುವ ಯೋಜನೆಯೊಂದಿಗೆ 380 ಮಿಲಿಯನ್ ಬಳಕೆದಾರರು ಸಂಶೋಧಿಸಲ್ಪಡಿಸಿದೆ. ಕಂಪನಿಯ ಪೋರ್ಟ್ಫೋಲಿಯೋ ಹಲವಾರು ದೀರ್ಘಾವಧಿಯ ಪ್ರಿಪೇಡ್ ಯೋಜನೆಗಳನ್ನು ಒಳಗೊಂಡಿದೆ. ಈ ವರ್ಷದ ಆರಂಭದಲ್ಲಿ ಟ್ರೈ ಆದೇಶಗಳನ್ನು ಅನುಸರಿಸಿದೆ. ಕಂಪನಿಯ ಬಳಕೆದಾರರಿಗಾಗಿ 2 ವಾಯ್ಸ್ ಮಾತ್ರ ಯೋಜನೆಗಳಲ್ಲಿ ಪರಿಚಯಿಸಿದೆ. ಬರೋಬ್ಬರಿ 84 ದಿನಗಳ ಮಾನ್ಯತೆಯೊಂದಿಗೆ ಮತ್ತು ಇನ್ನೊಂದು 365 ದಿನಗಳ ಮಾನ್ಯತೆಯೊಂದಿಗೆ 2 ಯೋಜನೆಗಳನ್ನು ಅನಿಯಮಿತ ಕರೆ ಮತ್ತು ಉಚಿತ SMS ಅನ್ನು ನೀಡುತ್ತದೆ. ಏರ್ಟೆಲ್ ನ 360 ದಿನಗಳ ಯೋಜನೆ. ಈ ಏರ್ಟೆಲ್ ಯೋಜನೆಗಳಲ್ಲಿ ನಿರ್ದಿಷ್ಟವಾಗಿ ಸೆಕೆಂಡರಿ ಸಿಮ್ ಕಾರ್ಡ್ ಹೊಂದಿರುವ ಅಥವಾ ಕರೆ ಮಾಡಲು ಪ್ರತ್ಯೇಕವಾಗಿ ಏರ್ಟೆಲ್ ಸಂಖ್ಯೆಯನ್ನು ಕೂಡ ಬಳಸುವ ಬಳಕೆದಾರರು ವಿನ್ಯಾಸಗೊಳಿಸಲಾಗಿದೆ. ಈ ಏರ್ಟೆಲ್ ಯೋಜನೆಯಲ್ಲಿ $1849ಗಳಿಗೆ ಲಭ್ಯವಿದೆ. ಈ ಏರ್ಟೆಲ್ ಪ್ರಿಪೇಡ್ ಯೋಜನೆಯಲ್ಲಿ ಬಳಕೆದಾರರು ಭಾರತದ ಯಾವುದೇ ಸ್ಥಳಕ್ಕೆ ಅನಿಯಮಿತ ಕರೆ ಮಾಡುವ ಯೋಜನೆಗಳನ್ನು ನೀಡುತ್ತಿದೆ. ಹೆಚ್ಚುವರಿಯಾಗಿ ಬಳಕೆದಾರರು ಒಟ್ಟು 3600 ಉಚಿತ SMS-ಗಳನ್ನು ಸಹ ಪಡೆದುಕೊಳ್ಳಬಹುದು. ಇದರಲ್ಲಿ ಈ ಯೋಜನೆಯು ಕೂಡ ಉಚಿತ ರಾಷ್ಟ್ರೀಯ ರೋಮಿಂಗ್ನೊಂದಿಗೆ ಬರುತ್ತದೆ. ಈ ಯೋಜನೆಯಲ್ಲಿ ಉಚಿತ ಹೆಲೋ ಟ್ಯೂನ್ ಅನ್ನು ಸಹ ನೀಡುತ್ತದೆ. ಆದಾಗ್ಯೂ ಕೂಡ ಈ ಯೋಜನೆ ಡೇಟಾ ಪ್ರಯೋಜನಗಳಿಲ್ಲದೆ ಬರುತ್ತದೆ. ಅಂದರೆ ಬಳಕೆದಾರರು ಕರೆ ಮತ್ತು SMS ಪ್ರಯೋಜನಗಳನ್ನು ಮಾತ್ರ ಪಡೆಯುತ್ತಾರೆ. ಈ ಯೋಜನೆಯಲ್ಲಿ 365 ದಿನಗಳ ಮಾನ್ಯತೆ ಹೊಂದಿದೆ. ಡೇಟಾವನ್ನು ಬಳಸುವ ಬಳಕೆದಾರರು ಏರ್ಟೆಲ್ನ ಡೇಟಾ ಯಾಡನ್ನು ಪ್ಯಾಕದೊಂದಿಗೆ ತಮ್ಮ ಸಂಖ್ಯೆಯನ್ನು ಮರುಪೂರ್ಣ ಮಾಡಬಹುದು. ಏರ್ಟೆಲ್ನ $2249 ಯೋಜನೆಯ ಪ್ಲ್ಯಾನ್ ಏರ್ಟೆಲ್ 365 ದಿನಗಳ ಮಾನ್ಯತೆಯೊಂದಿಗೆ ಮತ್ತೊಂದು ಕೈಗೆಟುಕುವ ಪ್ರಿಪೇಡ್ ಯೋಜನೆಗಳಲ್ಲಿ ಹೊಂದಿದ್ದು ಅನಿಯಮಿತ ಕರೆ ಮತ್ತು ಡೇಟಾ ಪ್ರಯೋಜನಗಳನ್ನು ನೀಡುತ್ತದೆ. ಏರ್ಟೆಲ್ ರೀಚಾರ್ಜ್ ಯೋಜನೆಯಲ್ಲಿ 365 ದಿನಗಳ ಮಾನ್ಯತೆಯೊಂದಿಗೆ ಬರುತ್ತದೆ. ಬಳಕೆದಾರರು ಭಾರತದ ಆದ್ಯಂತ ಅನಿಯಮಿತ ಮತ್ತು $195 ಮತ್ತು $100 ಬೆಲೆಯ 3 ಪ್ಲ್ಯಾನ್ ಉಚಿತ ಜಿಯೋ ಹಾಟ್ ಸ್ಟಾರ್ ನೀಡುತ್ತಿದೆ. ಈ 3 ಪ್ಲ್ಯಾನ್ಗಳಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಜಿಯೋ ನೀಡುತ್ತಿರುವ $949 ಪ್ಲ್ಯಾನ್ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸೌಲಭ್ಯವನ್ನು ಹೊಂದಿದೆ. ಗ್ರಾಹಕರಿಗೆ ಪ್ರತಿದಿನ 2 GB ಡೇಟಾ ಮತ್ತು ಉಚಿತವಾಗಿ 100 SMS ಕಳುಹಿಸಬಹುದು. ಈ ಯೋಜನೆಯಲ್ಲಿ 84 ದಿನಗಳ ವ್ಯಾಲಿಡಿಟಿಯನ್ನು ಒಳಗೊಂಡಿರುತ್ತದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ $949 ಪ್ಲ್ಯಾನ್ಯೂ ಫೈನಾನ್ಸ್ ಜೊತೆಗೆ %1 ಎಕ್ಸ್ಟ್ರಾ